ತಾಯಿ ಮಗಳ ಭಾವುಕ ಕತೆ. ಅಮ್ಮನ ಮೌನ ಪ್ರೀತಿ. ಮಳೆ ಸುರಿಸುತ್ತಿದ್ದ ಸಂಜೆ, ಕಿಟಕಿಯ ಹೊರಗೆ ಮಳೆ ಬಿಂದುಗಳು ಗಾಜಿನ ಮೇಲೆ ಟಪಟಪನೆ ಬೀಳುತ್ತಿದ್ದವು. ಮನೆಯೊಳಗೆ ಮೌನ. ಆ ಮೌನದ ನಡುವೆ ಹಳೆಯ ಗಡಿಯಾರದ ಟಿಕ್ ಟಿಕ್ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಸುಜಾತ ತನ್ನ ಕೈಯಲ್ಲಿ ಹಳೆಯ ಫೋಟೋ ಆಲ್ಬಮ್ ಹಿಡಿದು ಕುಳಿತಿದ್ದಳು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಆ ಫೋಟೋದಲ್ಲಿ ಅವಳು ಮತ್ತು ಅವಳ ಅಮ್ಮ ನಗುತ್ತಿರುವ ಎರಡು ಮುಖಗಳು. ಬಾಲ್ಯ. ಅಮ್ಮ, ನನಗೆ ಶಾಲೆಗೆ ಹೋಗ್ಬೇಕಿಲ್ಲ. ಸುಜಾತ ಅತ್ತಳು. ಅಮ್ಮ ಲಕ್ಷ್ಮಿ ಮೃದುವಾಗಿ ತಲೆಯ ಮೇಲೆ ಕೈ ಹಾಕಿ, ಏನ್ ಮಗಳೇ, ಓದಿದ್ರೆ ದೊಡ್ಡವಳಾಗ್ತೀಯ, ನನ್ನ ಹೆಮ್ಮೆ ಆಗ್ತೀಯ ಎಂದಳು. ಲಕ್ಷ್ಮಿ ಓದಿಲ್ಲ, ಆದರೆ ತನ್ನ ಮಗಳು ಡಾಕ್ಟರ್ ಆಗಬೇಕು ಅನ್ನೋ ಕನಸು. ಅವಳು ಬೆಳಗ್ಗೆ 4 ಗಂಟೆಗೆ ಎದ್ದು ಮನೆ ಕೆಲಸ ಮಾಡಿ ಮನೆಗೆ ಹೋಗಿ ಕೆಲಸ ಮಾಡುತ್ತಿದ್ದಳು. ಬಿಸಿಲು, ಮಳೆ, ಜ್ವರ ಏನಾದರೂ ಇದ್ದರೂ ಕೆಲಸ ಬಿಡ್ತಿರಲಿಲ್ಲ. ಕಾರಣ ಒಂದೇ, ನನ್ನ ಮಗಳ ಭವಿಷ್ಯ. ತಾಯಿಯ ತ್ಯಾಗ ಯಾವ ರೀತಿ ಇತ್ತು ಅಂದರೆ, ಒಮ್ಮೆ ಸುಜಾತಾಗೆ ಶಾಲೆ ಟೂರಿಗೆ ಹಣ ಬೇಕಿತ್ತು. ಅಮ್ಮ, ಎಲ್ಲರೂ ಹೋಗ್ತಾರೆ, ನಾನು ಮಾತ್ರ ಹೋಗ್ತಿಲ್ಲ ಅಂದರೆ ನಾಚಿಕೆ ಆಗುತ್ತೆ. ಲಕ್ಷ್ಮಿಯ ಬಳಿ ಹಣ ಇರಲಿಲ್ಲ. ಆ ರಾತ್ರಿ ಅವಳು ತನ್ನ ಮಂಗಳಸೂತ್ರದ ಚಿನ್ನದ ಚಿಕ್ಕ ತುಂಡನ್ನು ಮಾರಿಬಿಟ್ಟಳು. ಮುಂದಿನ ದಿನ ಹಣ ಕೊಟ್ಟಾಗ, ಅಮ್ಮ, ನೀವು ಹೇಗೆ ತಂದಿರಿ ಎಂದಾಗ, ನನಗೆ ಉಳಿಸಿಟ್ಟಿದ್ದ ಹಣ ಮಗಳ ಎಂದು ಸುಳ್ಳು ಹೇಳಿದಳು. ಆದರೆ ಆ ಸುಳ್ಳಿನ ಹಿಂದೆ ಅವಳ ಹೃದಯ ತುಂಡಾಗಿತ್ತು. ಕಾಲ ಬದಲಾವಣೆಯಾಯಿತು. ವರ್ಷಗಳು ಹೋದವು. ಸುಜಾತ ದೊಡ್ಡವಳಾದಳು. ನಗರಕ್ಕೆ ಕಾಲೇಜಿಗೆ ಹೋದಳು. ಹೊಸ ಸ್ನೇಹಿತರು, ಹೊಸ ಜೀವನ. ಅಮ್ಮನ ಕರೆಗಳು ಕಡಿಮೆ ಆಯಿತು. ಮಗಳೇ, ಊಟ ಮಾಡಿದೀಯಾ? ಅಮ್ಮ, ಬ್ಯೂಸಿ ಇದ್ದೀನಿ, ನಂತರ ಮಾತಾಡ್ತೀನಿ, ಫೋನ್ ಕಟ್. ಲಕ್ಷ್ಮಿ ಫೋನ್ ಹಿಡಿದು ಕೆಲ ನಿಮಿಷ ಹಾಗೆ ಕುಳಿತಿದ್ದಳು. ಮಗಳ ಧ್ವನಿ ಕೇಳೋದೇ ಅವಳಿಗೆ ಹಬ್ಬ. ಆದರೆ ಸುಜಾತಾಗೆ ಅದು ಸಾಮಾನ್ಯದ ಮಾತು. ಯಾವ ರೀತಿ ಅಂತರ ಆಯಿತು ಅಂದರೆ, ಒಂದು ದಿನ ಸುಜಾತ ನಗರದಲ್ಲಿ ಕೆಲಸ ಸಿಕ್ಕಿಸಿಕೊಂಡಳು. ಅಮ್ಮ, ನಾನು ಇಲ್ಲೇ ಸೆಟಲ್ ಆಗ್ತೀನಿ, ಊರಿಗೆ ಬರೋಕ್ಕೆ ಆಗಲ್ಲ. ಲಕ್ಷ್ಮಿ ಕ್ಷಣಕ್ಕೊಂದು ಮೌನ. ಸರಿ ಮಗಳೇ, ನೀನು ಖುಷಿಯಾಗಿದ್ದರೆ ಸಾಕು. ಆದರೆ ಅವಳ ಹೃದಯದಲ್ಲಿ ಖಾಲಿತನ. ಪ್ರತಿ ಹಬ್ಬಕ್ಕೂ ಬಾಗಿಲು ಮುಂದೆ ಕುಳಿತುಕೊಂಡು ಇವತ್ತು ಬರ್ತಾಳಾ ಎಂದು ಕಾಯುತ್ತಿದ್ದಳು. ಆದರೆ ಬಾಗಿಲು ತೆರೆಯಲೇ ಇಲ್ಲ. ಕೊನೆಯ ದಿನ ಯಾವ ರೀತಿ ಆಯ್ತಂದ್ರೆ, ಒಂದು ಬೆಳಿಗ್ಗೆ ಸುಜಾತಾಗೆ ಅಜ್ಜಿಯ ಕರೆ. ಮಗಳೇ, ತಾಯಿಗೆ ಜಾಸ್ತಿ ಜ್ವರ, ನಿನ್ನನ್ನೇ ಕರೀತಾ ಇದ್ದಾಳೆ. ಸುಜಾತ ತಕ್ಷಣ ಊರಿಗೆ ಹೊರಟಳು. ಮನೆ ತಲುಪಿದಾಗ ಅಮ್ಮ ಹಾಸಿಗೆಯಲ್ಲಿ ಮಲಗಿದ್ದಳು. ತುಂಬ ಸಣ್ಣ ಆಗಿದ್ದಳು. ಕಣ್ಣು ತೆರೆದು ನೋಡಿದಳು. ಸುಜಾತ, ಬಂದಿದೀಯಾ ಮಗಳೇ? ಅವಳ ಕೈ ಹಿಡಿದು ನಕ್ಕು ಬಿಟ್ಟಳು. ನಿನ್ನ ಡಾಕ್ಟರು ಆಗೋದು ನೋಡಬೇಕು ಅಂತ ಇಷ್ಟ, ಆದರೆ ಈಗ ಬೇಸರ ಇಲ್ಲ, ನೀನು ಸಂತೋಷವಾಗಿರು. ಅಮ್ಮ, ಹೀಗೆ ಮಾತಾಡಬೇಡಿ. ಸುಜಾತ ಅತ್ತಳು. ಲಕ್ಷ್ಮಿ ನಿಧಾನವಾಗಿ ಹೇಳಿದ್ಲು, ನೀನು ತಿನ್ನೋದನ್ನು ಮರೆತು ಬಿಡಬೇಡ, ತಂಪನ್ನು ಹಿಡ್ಕೋಬೇಡ, ಸಮಯಕ್ಕೆ ಮಲಗು. ಅಮ್ಮನ ಕೊನೆಯ ಮಾತುಗಳು ಮಗಳ ಬಗ್ಗೆ ಮಾತ್ರ. ಆ ರಾತ್ರಿ ಲಕ್ಷ್ಮಿ ಶಾಶ್ವತ ನಿದ್ರೆಗೆ ಜಾರಿದಳು. ಪಶ್ಚಾತ್ತಾಪ ಎಂದು ವರ್ಷಗಳ ನಂತರ ಅದೇ ಮನೆಯಲ್ಲಿ ಒಬ್ಬಳೇ ಕುಳಿತಿದ್ದಳು. ಅಮ್ಮನ ಹಳೆಯ ಸೀರೆಯನ್ನು ಅಪ್ಪಿಕೊಂಡು ಅತ್ತಳು. ಅಮ್ಮ, ನಾನು ಯಾಕೆ ನಿನ್ನ ಜೊತೆ ಹೆಚ್ಚು ಸಮಯ ಕಳೆಯಲಿಲ್ಲ? ನಿನ್ನ ಕರೆಗಳನ್ನು ಯಾಕೆ ಇಗ್ನೋರ್ ಮಾಡಿದೆ? ಉತ್ತರ ಬರಲಿಲ್ಲ. ಅಮ್ಮನ ಪ್ರೀತಿ ಎಂದಿಗೂ ಕೂಗೋದಿಲ್ಲ, ಅದು ಮೌನವಾಗಿ ತ್ಯಾಗ ಮಾಡುತ್ತೆ. ಅಂತಿಮ ಸಾಲುಗಳು. ಆ ದಿನದಿಂದ ಪ್ರತಿ ಮಳೆಯ ಸಂಜೆ ಸುಜಾತ ಕಿಟಕಿಯ ಬಳಿ ಕುಳಿತುಕೊಳ್ಳುತ್ತಾಳೆ. ಆಕಾಶದ ಕಡೆಗೆ ನೋಡುತ್ತಾ ನಿಧಾನವಾಗಿ ಹೇಳುತ್ತಾಳೆ, ಅಮ್ಮ, ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ. ಮತ್ತೆ ಒಂದು ಸಲ ನನ್ನನ್ನು ಕರೆಯಮ್ಮ. ಆದರೆ ಮೌನ ಮಾತ್ರ ಉತ್ತರ ಕೊಡುತ್ತದೆ. ತಾಯಿಯ ಪ್ರೀತಿ ಕೇಳಿಸೋದಿಲ್ಲ, ಆದರೆ ಕಳೆದುಕೊಂಡಾಗ ಮಾತ್ರ ಅದರ ಬೆಲೆ ಗೊತ್ತಾಗುತ್ತದೆ.